ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಜೀವನ ಪೂರ್ತಿ ಅಧರ್ಮಗಳನ್ನೇ ಮಾಡ್ಕೊಂಡು ಬಂದಿದ್ದ ದುರ್ಯೋಧನ ತನ್ನ ಕೊನೆಯ ಕಾಲದಲ್ಲಿ ಅದೇ ಮಾಡಿದ್ದ. ಹೆಂಗಾದ್ರೂ ಸರಿ ತಾನು ಬದುಕಬೇಕು ಅಂತ ಏನೇನೋ ಕಸರತ್ತು ನಡೆಸಿದ್ದ. ಆದ್ರೆ ಏನ್ ಪ್ರಯೋಜನ? ಏನ್ ಮಾಡಿದ್ರೂ ಕೊನೆಗೆ ಉಳಿಯೋಕೆ ಆಗ್ಲಿಲ್ಲ. ಮಮತಾ ಬ್ಯಾನರ್ಜಿ ಅವರನ್ನ ನೋಡಿದ್ರೆ ನನಗೆ ಅದೇ ನೆನಪಾಗತ್ತೆ. ಇಡೀ ರಾಜಕೀಯ ಜೀವನದಲ್ಲಿ ಮಾಡಬಾರದೆಲ್ಲ ಮಾಡಿ ಬೇಕಾದಷ್ಟು ಡ್ರಾಮಾಗಳನ್ನ ಆಡ್ತಾರೆ. ಇನ್ನು ತನ್ನ ಆಟ ನಡೆಯೋದಿಲ್ಲ ಅಂತ ಗೊತ್ತಾದ ಮೇಲೆ ಆದ್ರೂ ಬದಲಾಗ್ತಾರೆ ಅನ್ಕೊಂಡ್ರೆ ಬದಲಾಗೋ ಜಾಯಮಾನವೇ ಅಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಜನವರಿ 8, 2026 ಬೆಳಿಗ್ಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ರು. ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಳ್ಳೋ ಭಯದಲ್ಲಿಯೇ ದೀದಿ ಮತ್ತೊಂದು ತಪ್ಪು ಮಾಡಿ ಬಿಡ್ತಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಪಕ್ಕ ರಾಷ್ಟ್ರಪತಿ ಆಳ್ವಿಕೆ ಹೇರೋಕೆ ಯಾವ ಅಡ್ಡಿಯೂ ಇಲ್ಲ ಅಂತ ಅನಿಸ್ತಾ ಇದೆ. ಅಂಥದ್ದೊಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿದೆ. ಜನವರಿ 8 ಬೆಳಗ್ಗೆ ಜಾರಿ ನಿರ್ದೇಶನಾಲಯ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ತಲುಪುತ್ತೆ. ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಿಸಿದಂತೆ ಐಪ್ಯಾಕ್ ನಿರ್ದೇಶಕರಾದ ಪ್ರತೀಕ್ ಜೈನ್ ಅವರ ನಿವಾಸ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸುತ್ತೆ. ಸಿಬಿಐ ದಾಖಲಿಸಿದ ಎಫ್ಐಆರ್ ಅಡಿಯಲ್ಲಿ ಈ ದಾಳಿ ನಡೆದಿರೋದು ಅಂತ ಇಡಿ ತಿಳಿಸಿದೆ. ಕಲ್ಲಿದ್ದಲು ಹಗರಣದ ಹಣವನ್ನ ಕೆಲ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಹವಾಲಾ ಮೂಲಕ ನೀಡಿ ಕನ್ವರ್ಟ್ ಮಾಡಿದ್ದಾರೆ. ಜೊತೆಗೆ ಈ ಹಣವನ್ನ 2022 ಗೋವಾ ಚುನಾವಣೆಯಲ್ಲಿ ಟಿಎಂಸಿ ಪರವಾಗಿ ಐಪ್ಯಾಕ್ ಮೂಲಕ ಬಳಸಲಾಗಿದೆ ಅನ್ನೋ ಗಂಭೀರ ಆರೋಪಗಳ ಮೇಲೆ ಈ ಕ್ರಮ ಕೈಗೊಳ್ಳಲಾಗುತ್ತೆ. ಈ ದಾಳಿ ಬೆಳಿಗ್ಗೆಯಿಂದಲೇ ಪ್ರಾರಂಭವಾಗಿತ್ತು. ಇಡಿ ಅಧಿಕಾರಿಗಳು ತನಿಖೆಯಲ್ಲಿ ಸಂಪೂರ್ಣವಾಗಿ ತೊಡಗಿದ್ರು. ಐಪ್ಯಾಕ್ ನ ವಿವಿಧ ಸ್ಥಳಗಳಲ್ಲಿ ಫೈಲ್ಸ್ ಗಳನ್ನ ಹುಡುಕಲಾಗ್ತಾ ಇತ್ತು, ಹಾರ್ಡ್ ಡಿಸ್ಕ್ ಗಳನ್ನ ಹೊರತೆಗೆಯಲಾಗ್ತಾ ಇತ್ತು ಮತ್ತು ಪೆನ್ ಡ್ರೈವ್ ಗಳನ್ನ ಪರಿಶೀಲಿಸಲಾಗ್ತಾ ಇತ್ತು. ಈ ವಿಷಯ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ತಿಳಿಯುತ್ತೆ. ಆಗ್ಲೇ ನೋಡಿ ಅಸಲಿ ನಾಟಕ ಆರಂಭ ಆಗೋದು. ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಹಿಂದೆಂದೂ ಇಂತಹ ಘಟನೆ ನಡೆದಿರಲಿಲ್ಲ. ಯಾವುದೇ ಸರ್ಕಾರದ ಮುಖ್ಯಸ್ಥರು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಯ ವಿರುದ್ಧ ಇಷ್ಟು ನೇರವಾಗಿ ಸಂಘರ್ಷಕ್ಕಿಳಿದ ಉದಾಹರಣೆ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಪೊಲೀಸ್ ಕಮಿಷನರ್ ಮತ್ತು ಪಶ್ಚಿಮ ಬಂಗಾಳದ ಪೊಲೀಸರೊಂದಿಗೆ ಪ್ರತೀಕ್ ಜೈನ್ ಅವರ ಆ ಸ್ಥಳಕ್ಕೆ ಧಾವಿಸ್ತಾರೆ. ಆಗ ಮಮತಾ ಬ್ಯಾನರ್ಜಿ ಜೊತೆ 2000 ಸಶಸ್ತ್ರ ಪೊಲೀಸ್ ಸಿಬ್ಬಂದಿ ಇದ್ರು. ಅಲ್ಲದೆ ಇಡೀ ತಂಡವನ್ನ ಮುತ್ತಿಗೆ ಹಾಕಲು ಮತ್ತು ಈ ಕಾರ್ಯಾಚರಣೆಯನ್ನ ತಡೆಯಲು ಆ ಪ್ರದೇಶದಲ್ಲಿ ಸುಮಾರು 25,000 ಟಿಎಂಸಿ ಕಾರ್ಯಕರ್ತರು ಜಮಾಯಿಸಿದ್ರು. 100 ವಾಹನಗಳ ಬೆಂಗಾವಲು ಪಡೆಯೊಂದಿಗೆ ಮುಖ್ಯಮಂತ್ರಿ ಅಲ್ಲಿಗೆ ಹೋಗಿದ್ರು. ಇಡಿ ಯಾವ ಫೈಲ್ಗಳನ್ನ ಹುಡುಕ್ತಾ ಇತ್ತೋ ಆ ಫೈಲ್ಗಳನ್ನ ಇದೇ ವಾಹನಗಳಲ್ಲಿ ತುಂಬಿಸಿಕೊಂಡು ಹೋಗ್ತಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜಕೀಯ ಪಕ್ಷವೊಂದು ರಾಜ್ಯದ ಪೊಲೀಸರೊಂದಿಗೆ ಸೇರಿಕೊಂಡು ಅಪರಾಧಿಗಳಂತೆ ಮತ್ತು ಗೂಂಡಾಗಳಂತೆ ಕೇಂದ್ರ ಸರ್ಕಾರಿ ಅಧಿಕಾರಿಗಳ ಕೆಲಸವನ್ನ ತಡೆಯೋಕೆ ಮುಂದಾಗತ್ತೆ. ಮಮತಾ ಬ್ಯಾನರ್ಜಿ ಒಳಗೆ ಹೋಗೋಕ್ಕೂ ಮೊದಲು ಇಡಿ ಅಧಿಕಾರಿಗಳು ಎಲ್ಲಿಯೂ ತಪ್ಪಿಸಿಕೊಳ್ಳದಂತೆ ಸೆಕ್ಯೂರಿಟಿ ಮಾಡ್ತಾರೆ. ಆದ್ರೆ ಸೆಂಟ್ರಲ್ ಫೋರ್ಸಸ್ ಯಾವುದೇ ಕ್ರಮ ಕೈಗೊಳ್ಳದಂತೆ ಇಡೀ ಪ್ರದೇಶವನ್ನ ಪೊಲೀಸರು ಮತ್ತು ಕಾರ್ಯಕರ್ತರು ಸುತ್ತುವರೆದಿದ್ರು. ಮಮತಾ ಬ್ಯಾನರ್ಜಿ ನಂತರ ಎಲ್ಲಾ ಫೈಲ್ಗಳನ್ನ, ಕಂಪ್ಯೂಟರ್ಗಳನ್ನ ಮತ್ತು ಹಾರ್ಡ್ ಡಿಸ್ಕ್ ಗಳನ್ನ ಎತ್ಕೊಳ್ತಾರೆ. ವಿಶೇಷವಾಗಿ ಫೆಬ್ರವರಿ 2022 ಅಂತ ಬರೆಯಲಾದ ಹಸಿರು ಮತ್ತು ನೀಲಿ ಬಣ್ಣದ ಫೈಲ್ ಹಿಡಿದುಕೊಂಡು ಅವರು ಹೊರಬರ್ತಾರೆ. ಇದರ ನಂತರ ಅವರು ಅಸಲಿ ನಾಟಕವನ್ನ ಶುರು ಮಾಡಿಕೊಳ್ತಾರೆ. ಮಮತಾ ಬ್ಯಾನರ್ಜಿ ಅವರು ಮೋದಿಜಿಗೆ ನಿಮ್ಮ ಗೃಹ ಸಚಿವರನ್ನ ನಿಯಂತ್ರಿಸಿ ಅವರು ನಾಟಿ ಮತ್ತು ನೇಸ್ಟಿಯಾಗಿ ನಡೆದುಕೊಳ್ತಿದ್ದಾರೆ ಅಂತ ಹೇಳಿದ್ರು. ಟಿಎಂಸಿಯ ಚುನಾವಣಾ ತಂತ್ರಗಳು ಮತ್ತು ಪಕ್ಷದ ದಾಖಲೆಗಳನ್ನ ಕದಿಯೋಕೆ ಇಡಿ ಈ ದಾಳಿ ನಡೆಸುತ್ತಿದೆ ಅಂತ ಆರೋಪ ಕೂಡ ಮಾಡಿದ್ರು. ಪಶ್ಚಿಮ ಬಂಗಾಳ ಅಥವಾ ದೇಶದ ಜನರನ್ನ ಮಮತಾ ಬ್ಯಾನರ್ಜಿ ಎಷ್ಟು ಅಜ್ಞಾನಿಗಳು ಅಂತ ಭಾವಿಸಿದ್ದಾರಾ? ಬಿಜೆಪಿ ಚುನಾವಣೆಯಲ್ಲಿ ಗೆಲ್ಲಲು ಇಂತಹ ತಂತ್ರಗಳನ್ನ ನಡೆಸುತ್ತಿದೆ ಅಂತ ಹೇಳ್ತಾರೆ. ನಂತರ ಪಶ್ಚಿಮ ಬಂಗಾಳ ಪೊಲೀಸರು ಇಡಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿದ್ರು. ಈ ಪ್ರಕರಣ ಈಗ ಹೈಕೋರ್ಟ್ ತಲುಪಿದೆ ಮತ್ತು ಹೈಕೋರ್ಟ್ ಈ ಘಟನೆಯಲ್ಲಿ ಯಾರು ತಪ್ಪಿತಸ್ಥರು ಅಂತ ನಿರ್ಧರಿಸಲಿದೆ. ನೋಡಿ, ಇಡಿ ಅನ್ನೋದು ಒಂದು ಕೇಂದ್ರ ತನಿಖಾ ಸಂಸ್ಥೆ. ಅದಕ್ಕೆ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ದಾಳಿ ನಡೆಸುವ ಎಲ್ಲ ಅಧಿಕಾರ ಇರುತ್ತೆ. ಆದ್ರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡಿದ್ದಾರೆ.
ಕೇಂದ್ರ ಸಂಸ್ಥೆಯ ಕೆಲಸಕ್ಕೆ ಅಡ್ಡಿಪಡಿಸೋದು ಮುಖ್ಯಮಂತ್ರಿ ಹುದ್ದೆಯ ಕರ್ತವ್ಯಗಳಿಗೆ ವಿರುದ್ಧ. ಇಲ್ಲಿ ಎರಡು ಮುಖ್ಯ ಉಲ್ಲಂಘನೆಗಳಾಗಿವೆ. ಮೊದಲನೆಯದು ಕೇಂದ್ರ ಏಜೆನ್ಸಿಯ ಕೆಲಸಕ್ಕೆ ಅಡ್ಡಿಪಡಿಸಿರೋದು. ಇದಕ್ಕಾಗಿ ಅವರ ಮೇಲೆ ಪ್ರಕರಣ ಕೂಡ ದಾಖಲಾಗತ್ತೆ. ಎರಡನೆಯ ಮತ್ತು ಅತ್ಯಂತ ಗಂಭೀರವಾದ ಕ್ರಿಮಿನಲ್ ಪ್ರಕರಣ ಸಾಕ್ಷಿಗಳ ಲೂಟಿ. ಸಾಕ್ಷಿಗಳನ್ನ ನಾಶಪಡಿಸುವುದಕ್ಕೂ ಮತ್ತು ಲೂಟಿ ಮಾಡುವುದಕ್ಕೂ ವ್ಯತ್ಯಾಸವಿದೆ. ಮಮತಾ ಬ್ಯಾನರ್ಜಿಯವರು ಪೊಲೀಸರ ಬಲ ಮತ್ತು ಕಾರ್ಯಕರ್ತರ ಗೂಂಡಾಗಿರಿಯನ್ನ ಬಳಸಿಕೊಂಡು ಇಡಿಯಿಂದ ದಾಖಲೆಗಳನ್ನ ಕಿತ್ತುಕೊಂಡಿದ್ದಾರೆ. ಹೈಕೋರ್ಟ್ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಮಮತಾ ಬ್ಯಾನರ್ಜಿಯವರು ಜೈಲಿಗೆ ಹೋಗುವ ಸಾಧ್ಯತೆಯೂ ದಟ್ಟವಾಗಿದೆ. ಇದನ್ನ ನೋಡಿದ್ರೆ ಅರ್ಥ ಆಗತ್ತೆ, ಪಶ್ಚಿಮ ಬಂಗಾಳದಲ್ಲಿ 2026ರ ಚುನಾವಣೆಯನ್ನ ನ್ಯಾಯಯುತವಾಗಿ ನಡೆಸೋಕೆ ಖಂಡಿತ ಸಾಧ್ಯವಿಲ್ಲ. ಇಲ್ಲಿ ಸರ್ವಾಧಿಕಾರ ನಡೀತಾ ಇದೆ. ಅಧಿಕಾರಿಗಳಿಗೆ ಯಾವ ಬೆಲೆನೂ ಇಲ್ಲ. ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿರುವಾಗ ನಿಷ್ಪಕ್ಷಪಾತ ಚುನಾವಣೆ ನಡೆಯಲು ಬಿಡೋದೇ ಇಲ್ಲ. ಸೊ ಈಗ ಇರೋದು ಒಂದೇ ದಾರಿ. ಕೇಂದ್ರ ಸರ್ಕಾರವು ತಕ್ಷಣವೇ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿಗೊಳಿಸಬೇಕು. ಮಮತಾ ಬ್ಯಾನರ್ಜಿಗೆ ಸೋಲಿನ ಭಯ ಕಾಡ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಅರಾಜಕತೆಯನ್ನ ಸೃಷ್ಟಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಒಂದು ವೇಳೆ ದೀದಿ ಬಂಧನ ಆದ್ರೆ ರಾಜ್ಯದಲ್ಲಿ ಬೆಂಕಿ ಹಚ್ಚಿ ಹಿಂಸಾಚಾರ ನಡೆಸೋಕೆ ಟಿಎಂಸಿ ಕಾರ್ಯಕರ್ತರು ಸಿದ್ಧರಾಗಿ ನಿಂತಿದ್ದಾರೆ. ಫೈನಲಿ ಹೈಕೋರ್ಟ್ ತೀರ್ಪಿನ ನಂತರ ಕೇಂದ್ರ ಸರ್ಕಾರವು ಪಶ್ಚಿಮ ಬಂಗಾಳವನ್ನ ರಾಷ್ಟ್ರಪತಿ ಆಳ್ವಿಕೆಯತ್ತ ಕೊಂಡೊಯ್ಯುವ ಸಾಧ್ಯತೆ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.